ಬೆಂಗಳೂರಿನಲ್ಲಿ ಅಭಿವೃದ್ಧಿ ಆಗಿದೆ ಅಂದರೆ ಟ್ರಾಫಿಕ್ ಕೂಡ ಜಾಸ್ತಿ ಆಗಿರುತ್ತೆ ಅನ್ನುವಂಥ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿರೋ ಅನ್ನೋ ವಿಚಾರದಲ್ಲಿ ಸಾಕಷ್ಟು ಪರ ವಿರುದ್ಧ ಆದಂಥ ಟ್ವೀಟ್ಗಳು ವಾರ್ಗಳು ಕೂಡ ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಟ್ರಾಫಿಕ್ ಜಾಸ್ತಿ ಆಗಿದೆ ಅಂದರೆ ಅಭಿವೃದ್ಧಿ ಆಗಿದೆ ಅನ್ನುವಂಥ ಅರ್ಥ, ಅಂದರೆ ಟ್ರಾಫಿಕ್ಕಿಗೆ ಅಭಿವೃದ್ಧಿನೇ ಕಾರಣ ಅನ್ನೋ ಅರ್ಥದಲ್ಲಿ ಹೇಳಿದ್ರೆ ಸರ್ ಏನು? ನೋಡಿ, ಮೊದಲನೇದವರಿಗೆ ಬಿ ಜೆ ಪಿಯವರಿಗೆ ಕಾಮನ್ ಸೆನ್ಸ್ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇವತ್ತು ಇಡೀ ದೇಶದಲ್ಲೇ ಹೆಚ್ಚು ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿರೋದು 2 ವೀಲರು 4 ವೀಲರು ಕರ್ನಾಟಕದಲ್ಲಿ. ಹೋದ ವರ್ಷ 7 ಲಕ್ಷ ವೆಹಿಕಲ್ಗಳು ರಿಜಿಸ್ಟ್ರೇಷನ್ ಆಗಿದೆ. ಆಗಸ್ಟ್ ಒಂದೇ ತಿಂಗಳಲ್ಲಿ 58,000ಕ್ಕಿಂತ ಹೆಚ್ಚು ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿದೆ. 10 ಲಕ್ಷ ಜನ ಇವತ್ತು ಮೆಟ್ರೋನಲ್ಲಿ ಓಡಾಡ್ತಾ ಇದ್ದಾರೆ. ಸುಮಾರು 45 ಲಕ್ಷ ಜನ ಇವತ್ತು BMTCನಲ್ಲಿ ಓಡಾಡ್ತಾ ಇದ್ದಾರೆ. ನಾವು ಎಷ್ಟು ವೇಗದಲ್ಲಿ ಬೆಳೀತಾ ಇದ್ದೀವಿ ಅಂದರೆ ನಮಗೆ ನಮ್ಮ ಮೆಟ್ರೋ ಸಾಲ್ತಾ ಇಲ್ಲ. 96 ಕಿಲೋಮೀಟರ್ಸ್ ವಿ ಆರ್ ಎಕ್ಸ್ಟೆಂಡಿಂಗ್ ಇನ್ ಫೇಸ್ 2. ಸಬರ್ಬನ್ ರೈಲ್ ತರ್ತಾ ಇದ್ದೀವಿ. ಅದು ಹೊರತುಪಡಿಸಿ ಸುಮಾರು 4,500 BMTC ಬಸ್ಸಸ್ಗಳಿಗೆ ಸ್ಯಾಂಕ್ಷನ್ ಕೇಳಿದ್ದೀವಿ ಇದು. ಸೊ ಸಹಜವಾಗಿ ಇಷ್ಟೊಂದು ಜನ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಅಂದರೆ ಟ್ರಾಫಿಕ್ ಹೆಚ್ಚದೆ ಅಲ್ವಾ? ಹಂಗಂತ ನಾವು ಅದು ಸಮಸ್ಯೆ ಅಲ್ಲ ಅಂತ ನಾವು ಎಲ್ಲಾದರೂ ಹೇಳಿದ್ದೀವ? ಸಮಸ್ಯೆ ಇದೆ. ಬಿಕಾಸ್ ವಿ ಆರ್ ಗ್ರೋಯಿಂಗ್ ಅಟ್ ಅ ರ್ಯಾಪಿಡ್ ಅಭಿವೃದ್ಧಿಯ ದಿಕ್ಸೂಚಿನ ಸರ್ ಹಾಗಾದರೆ ಟ್ರಾಫಿಕ್. ಜನಸಂಖ್ಯೆ ದಟ್ಟಣೆ. ಜನ ಯಾಕೆ ಬರ್ತಾ ಇದ್ದಾರೆ ಸರ್ ಬೆಂಗಳೂರಿಗೆ? ಉದ್ಯೋಗ ಹುಡ್ಕೊಂಡು. ಉದ್ಯೋಗ ನಾವು ಸೃಷ್ಟಿ ಮಾಡ್ತಾ ಇದ್ದೀವಿ.